ಹಾಯ್ ಎಲ್ರಿಗೂ ನಮಸ್ಕಾರ. ಪೂರ್ವೀಸ್ ವ್ಲಾಗ್ಗೆ ಸ್ವಾಗತ. ನಾನು ರಂಜಿತಾ. ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್. ಇವತ್ತು ನಾನು ನಮ್ಮ ಮನೆಯಲ್ಲಿ ಆದ ಒಂದು ಪುಟ್ಟ ಫಂಕ್ಷನ್ನ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಏನು ಇಷ್ಟೆಲ್ಲ ಅಡುಗೆ ಮಾಡಿಕೊಂಡು ಇದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು, ನಮ್ಮ ಮನೇಲಿ ಒಂದು ಖುಷಿ ಸುದ್ದಿ ಇದೆ. ನನ್ನ ನಾದಿನಿ ಇವಾಗ ಗರ್ಭಿಣಿ. ಅವ್ರಿಗೆ 4ನೇ ತಿಂಗಳಾಗಿರೋದ್ರಿಂದ ನಾವು ಅವ್ರಿಗೆ ಬೈಕಿ ಬುತ್ತಿ ಅಥವಾ ಕಳ್ಕುಬ್ಸ ಮಾಡ್ತಾಯಿದ್ದೀವಿ. ಅವ್ರಿಗೆ ಇಷ್ಟ ಆಗಿರೋಂಥ ಎಲ್ಲ ಅಡುಗೆನ ನಾವು ಮಾಡಿಕೊಂಡು ಗಂಡನ ಮನೆಗೆ ತೊಗೊಂಡು ಹೋಗಿದ್ವಿ. ನಮಗೆ ಆಗಿರೋ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇದೊಂದು ಸಂದರ್ಭ ಅಂತಲೇ ಹೇಳಬಹುದು. ಅವ್ರಿಗೆ ಪ್ರೆಗ್ನೆನ್ಸಿನಲ್ಲಿ ತುಂಬಾ ಬಯಕೆಗಳಿರುತ್ತೆ. ಹಾಗಾಗಿ ಅವ್ರಿಗೆ ಇಷ್ಟ ಆಗೋ ಎಲ್ಲ ಪದಾರ್ಥಗಳನ್ನ ನಾವು ಮನೆಯಲ್ಲೇ ಮಾಡಿಕೊಂಡು ಅವ್ರಿಗೆ ತಿನ್ನಿಸೋಣ ಅಂತ ತೊಗೊಂಡು ಹೋಗಿದ್ವಿ. ಇದು ಒಂದು ಚಿಕ್ಕದಾದ ಫಂಕ್ಷನ್ ಆಗಿರೋದ್ರಿಂದ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿದ್ವಿ, ಮನೆಯವರೆಲ್ಲ ಸೇರಿಕೊಂಡು. ಮುಂದೆ ದೊಡ್ಡದಾಗಿ ಸೀಮಂತ ಮಾಡೋದಿದ್ದೇ ಇರುತ್ತೆ, ಆದರೆ ಇವಾಗ ಈ ಖುಷಿನ ಎಂಜಾಯ್ ಮಾಡೋಕ್ಕೆ ಇದೊಂದು ಚಿಕ್ಕದಾದ ಫಂಕ್ಷನ್. ಮನೆಯಲ್ಲಿ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಒಂಥರ ಸಂತಸದ ವಾತಾವರಣ ಇದೆ. ಅವ್ರಿಗೆ ಕೂಡಿಸಿ ಆರತಿ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ಅವ್ರಿಗೆ ಆರತಿ ಮಾಡಿ ಅವ್ರಿಗೆ ಇಷ್ಟ ಆಗೋಂಥ ಸ್ವೀಟ್ನ ತಿನ್ನಿಸಿದ್ವಿ. ನನ್ನ ಮಗಳು ಕೂಡ ಈ ಫಂಕ್ಷನ್ನ ತುಂಬಾ ಎಂಜಾಯ್ ಮಾಡಿದ್ಲು. ಎಲ್ಲರ ಜೊತೆ ಆಟ ಆಡಿ ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ನಾವು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಎಲ್ಲ ಉತ್ತರ ಕರ್ನಾಟಕದ ಶೈಲಿಯ ಅಡುಗೆನ ಮಾಡಿದ್ವಿ. ಸೊ ಇದಿಷ್ಟು ಅಡುಗೆನಲ್ಲಿ ಸ್ವಲ್ಪ ಐಟಮ್ಸ್ದು ರೆಸಿಪಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೂಟ್ ಮಾಡಿದ್ದೀನಿ. ಇಲ್ಲಿ ನಾವು ಮೊದಲನೇದಾಗಿ ಜೊಣ್ಕದ ವಡಿನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ಎಣ್ಣೆ, ಬೇಸಿಕಾಗಿ ಏನೇನು ಹಾಕಬೇಕು ಒಗ್ಗರಣೆಗೆ ಎಲ್ಲ ಹಾಕೋಣ. ಎಣ್ಣೆ ಆದಮೇಲೆ ಈರುಳ್ಳಿ, ಕರಿಬೇವು, ಸ್ವಲ್ಪ ಎಳ್ಳು, ಅರಿಶಿನ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲದನ್ನು ಹಾಕಿ ಎಣ್ಣೆ ಮೇಲೆ ತೇಲಿ ಬರೋವರೆಗೂ ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಕೂಡ ಇಲ್ಲಿ ಹಾಕೋತಾ ಇದ್ದೀವಿ. ಇದು ಜುಣ್ಕದ ವಡಿ ಮಾಡುವಾಗ ಒಂದು ನೆನಪಲ್ಲಿ ಇಟ್ಕೋಬೇಕು, ಯಾವಾಗಲೂ ಉಪ್ಪು, ಖಾರ, ಹುಳಿ ಸ್ವಲ್ಪ ಮುಂದೆ ಇರಬೇಕು. ಇಲ್ಲಿ ಹುಳಿಗೆ ನಾವು ಹುಣಸೆ ಹಣ್ಣನ್ನು ಬಳಸ್ತಾ ಇದ್ದೀವಿ, ಟೊಮೆಟೊನ ಹಾಕಿಲ್ಲ. ಆ ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಕೂಡ ಇಲ್ಲಿ ಬಳಸ್ತೀವಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಯೋಕ್ಕೆ ಬಿಡಬೇಕು. ತುಂಬ ಜಾಸ್ತಿ ನೀರನ್ನು ಹಾಕಬೇಡಿ. ತುಂಬ ಜಾಸ್ತಿ ನೀರನ್ನ ಹಾಕಿದ್ರೆ ಅದಕ್ಕೆ ತಕ್ಕ ಹಾಗೆ ಕಡಲೆ ಹಿಟ್ಟನ್ನ ಕೂಡ ಜಾಸ್ತಿ ಹಾಕಬೇಕಾಗುತ್ತೆ. ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ಬೆಲ್ಲ ಹಾಕ್ಬೋದು. ಬೆಲ್ಲ ಬೇಡ ಅಂದರೆ ಸ್ವಲ್ಪ ಸಕ್ಕರೆನ ಕೂಡ ಹಾಕ್ಬೋದು. ಎಲ್ಲದನ್ನು ಚೆನ್ನಾಗಿ ಬಾಡಿಸಿ ಆ ಬೆಲ್ಲ ಕರಗಿ ಇದು ಒಂದು ಕುದಿ ಬರೋವರೆಗೂ ಇದನ್ನು ಕೈ ಆಡಿಸ್ತಾ ಇರಬೇಕು. ಫ್ಲೇಮ್ನ ಮೀಡಿಯಮ್ ಅಥವಾ ಹೈ ಇಟ್ಕೊಳ್ಳಿ ಈ ಸಮಯದಲ್ಲಿ. ಅದು ಚೆನ್ನಾಗಿ ಕುದಿ ಬರೋವಾಗ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಹಾಕೋಬೇಕಾಗುತ್ತೆ, ಅಂದರೆ ಬೇಸನ್. ಸೊ ಕಡಲೆ ಹಿಟ್ಟನ್ನ ನಾನಿಲ್ಲಿ ಜರಡಿ ಇಟ್ಕೋತಾ ಇದ್ದೀನಿ. ಜರಡಿ ಹಿಡಿಯೋದ್ರಿಂದ ಇದರಲ್ಲಿ ಯಾವುದೇ ಲಮ್ಸ್ ಇರಲ್ಲ, ಹಾಗೆ ತುಂಬ ಏರ್ ಬ್ಲಾಕ್ಸ್ ಕೂಡ ಇರಲ್ಲ, ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ಈ ರೆಸಿಪಿನ ಮಾಡ್ತಾ ಇರೋದು ನನ್ನ ಚಿಕ್ಕತ್ತೆ. ಅವರು ಬೆಳಗಾಮವ್ರು ಆಗಿರೋದ್ರಿಂದ ಈ ರೆಸಿಪಿಲಿ ಅವರು ಎಕ್ಸ್ಪರ್ಟ್. ಇದನ್ನು ಚೆನ್ನಾಗಿ ಕೈ ಬಿಡದೆ ಬಾಡಿಸ್ತಾ ಇರಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಸನ್ನ ನೋಡಿ ಹಾಕ್ಕೋಬಹುದು. ಇದು ತಳನ ಬಿಟ್ಟು ಬಾಣಲೆ ಬಿಟ್ಟು ಬರಬೇಕು. ಈ ಥರ ಅಲ್ಲಿವರೆಗೂ ನಾವು ಬೇಸನ್ನ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇದರಲ್ಲಿ ಕಡಲೆ ಹಿಟ್ಟು ಕೂಡ ಚೆನ್ನಾಗಿ ಬೇಯಬೇಕು, ಆ ಹಸಿ ವಾಸನೆ ಹೋಗಬೇಕು. ಎಲ್ಲನೂ ಕೂಡಿ ಈ ಥರ ಬಾಣಲಿ ಬಿಟ್ಟು ಬರುತ್ತೆ, ಅಲ್ಲಿವರೆಗೂ ಇದನ್ನು ಬೇಯಿಸಬೇಕು. ಆಮೇಲೆ ಇದನ್ನು ನಾವು ಕಿಚನ್ ಗ್ರಾನೈಟ್ ಕಟ್ಟೆ ಮೇಲೇ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಮೇಲೆ ತೆಗೆದು ಇಟ್ಕೋತಾ ಇದ್ದೀವಿ ಇದನ್ನು ಲಟ್ಸೋಕೆ. ಗ್ರಾನೈಟ್ ಇಲ್ಲ ಅಂತಂದರೆ ನೀವು ಮಣೆ ಮೇಲೆ ಕೂಡ ಇದನ್ನು ಹಾಕ್ಕೊಂಡು ಲಟ್ಸ್ಕೋಬೋದು. ಸ್ವಲ್ಪ ಬಿಸಿ ಇದ್ದಾಗೇ ಇದನ್ನು ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ನಾದಿ ಲಟ್ಸೋಕ್ಕೆ ಶುರು ಮಾಡಬೇಕು. ಯಾಕಂದರೆ ಇದು ತಣ್ಣಗೆ ಆದರೆ ಆ ಶೇಪ್ನ ಹೋಲ್ಡ್ ಮಾಡಲ್ಲ. ಬಿಸಿ ತಾಕತ್ತೆ ಅಂತಾದರೆ ಕೈಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಇದನ್ನು ನಾದ್ಕೋಬಹುದು.
ಇದು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಮೆತ್ತಗೂ ಇರಬಾರ್ದು. ಚೆನ್ನಾಗಿ ನಾದ್ಕೊಂಡು ಇದನ್ನು ಒಂದು ಲಟ್ಟಣಿಗೆಯಿಂದ ತೆಳ್ಳಗೆ ಲಟ್ಸ್ಕೋಬೇಕು. ನಾವು ಕರ್ದಂಟನ ಎಲ್ಲ ಯಾವ ಥರ ಲಟ್ಸ್ಕೊಂಡು ಕಟ್ ಮಾಡ್ತೀವೋ ಇದನ್ನು ಕೂಡ ಸೇಮ್ ಪ್ರಾಸೆಸ್. ಚೆನ್ನಾಗಿ ಲಟ್ಸ್ಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು. ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ಇದನ್ನು ಪ್ಲೇನಾಗಿ ಕೂಡ ಕಟ್ ಮಾಡ್ಕೋಬಹುದು, ಅಥವಾ ಇದ್ರ ಮೇಲೆ ಗಾರ್ನಿಷಿಂಗಿಗೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಎಳ್ಳು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ಕಟ್ ಮಾಡ್ಕೋಬಹುದು. ಇಲ್ಲಿ ನಾವು ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಹಾಗೆ ರುಚಿ ಜಾಸ್ತಿ ಬರಲಿ ಅಂತ ಫ್ರೆಶ್ ಆಗಿ ತುರಿದಿರೋ ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀವಿ. ಇಲ್ಲಿ ಒಣ ಕೊಬ್ಬರಿ ಬಳಸಬಾರ್ದು, ಫ್ರೆಶ್ ಆಗಿರೋ ಹಸಿ ಕೊಬ್ಬರಿನೇ ಬಳಸಬೇಕು. ಸ್ವಲ್ಪ ಎಳ್ಳನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀವಿ, ಬಿಳೆ ಎಳ್ಳನ್ನು. ನಾರ್ಮಲ್ ಡೇಸಲ್ಲಿ ಆದರೆ ಎಳ್ಳು ಸ್ವಲ್ಪ ಜಾಸ್ತಿ ಹಾಕ್ಬೋದು, ಆದರೆ ನಾವು ಇದನ್ನು ಗರ್ಭಿಣಿ ಹೆಂಗಸಿಗೆ ಒಯ್ತಾ ಇರೋದ್ರಿಂದ ಸ್ವಲ್ಪ ಎಳ್ಳನ್ನು ಕಡಿಮೆ ಹಾಕ್ತಾಯಿದ್ದೀವಿ, ಅದರ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಂತ. ಸ್ವಲ್ಪ ಕರಿಬೇವನ್ನ ಕೂಡ ಹಾಕಿಬಿಟ್ಟು ಇದನ್ನು ಲಟ್ಟಿಸಿ ಆಮೇಲೆ ನಾವು ಕಟ್ ಮಾಡ್ಕೊತಾ ಇದ್ದೀವಿ. ನಾವಿಲ್ಲಿ ಸ್ಕ್ವೇರ್ ಶೇಪಾಗಿ ಕಟ್ ಮಾಡ್ಕೊತಾ ಇದ್ದೀವಿ, ಬೇಕಂದರೆ ಡೈಮಂಡ್ ಶೇಪಾಗಿ ಕೂಡ ಕಟ್ ಮಾಡ್ಕೋಬಹುದು. ನೋಡಿದ್ದೀರಲ್ಲ ಎಷ್ಟು ಚೆನ್ನಾಗಿ ಶೇಪ್ ಹಿಡಿದಿದೆ. ಇದು ಮಾಡಿದ್ರೆ ಜುಣ್ಕದ ವಡೆ ರೆಡಿ. ಹಾಗೆ ಇನ್ನೊಂದು ಕಡೆ ನಾವು ಬದನೆಕಾಯಿ ಪಲ್ಯನ ಕೂಡ ಮಾಡ್ತಾಯಿದ್ವಿ. ಇಲ್ಲಿ ನಾವು ಎಣ್ಗಾಯಿನ ಮಾಡ್ಕೊಂಡು ಒಯ್ದಿದ್ವಿ. ಸೊ ಇಲ್ಲಿ ಹುರ್ಕೊಳ್ಳಿಕ್ಕೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಶೇಂಗಾ, ಪುಟಾಣಿ, ಎಳ್ಳು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ವಿ. ಅದು ಹುರಿದು ತಣ್ಣಗಾದ ನಂತರ ಅದಕ್ಕೆ ಖಾರ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಗೆ ಧನಿಯಾ ಪುಡಿನ ಹಾಕಿ ಇದನ್ನು ರುಬ್ಕೋಬೇಕು. ಸ್ವಲ್ಪ ಅರಿಶಿನ ಕೂಡ ಇಲ್ಲಿ ಹಾಕೋತಾ ಇದ್ದೀವಿ. ಕಾಂದ ಲಸೂನ್ ಮಸಾಲ ಅಂತ ಸಿಗುತ್ತೆ, ಅದನ್ನು ಹಾಕೊಂಡ್ರೆ ಇನ್ನೂ ರುಚಿಯಾಗಿ ಆಗುತ್ತೆ. ಇದೆಲ್ಲ ಐಟಮ್ಸ್ನ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ರುಬ್ಕೋಬೇಕು. ಇಲ್ಲಿ ಹುಳಿ ಬರಲಿ ಅಂತ ಒಂದು ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ತಾಯಿದ್ದೀವಿ. ಆ ಬೆಲ್ಲ ಇರೋದ್ರಿಂದ ಹುಳಿನ ಬ್ಯಾಲೆನ್ಸ್ ಔಟ್ ಆಗುತ್ತೆ. ಅದನ್ನು ರುಬ್ಕೊಂಡು ಬದನೆಕಾಯಿನ ಈ ಥರ ಹೆಚ್ಕೊಂಡು ಅದರಲ್ಲಿ ತುಂಬಬೇಕು. ಆ ಮಿಶ್ರಣನ ಚೆನ್ನಾಗಿ ಬದನೆಕಾಯಿ ಒಳಗೆ ತುಂಬಿಬಿಟ್ಟು ಇಟ್ಕೋತಾ ಇದ್ವಿ. ಎಲ್ಲ ಬದನೆಕಾಯಿ ಒಳಗೆ ಆ ಮಿಕ್ಸಿ ಮಾಡಿರೋ ಮಿಶ್ರಣನ ತುಂಬಿಬಿಟ್ಟು ಈ ಥರ ಇಟ್ಕೊಂಡು ಅದನ್ನು ಒಗ್ಗರಣೆ ಒಳಗಡೆ ಹಾಕ್ತಾಯಿದ್ವಿ. ಒಗ್ಗರಣೆನ ಕೂಡ ತಣ್ಣಗೆ ಮಾಡ್ಕೊಂಡಿದ್ವಿ. ಅದರಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಕರಿಬೇವನ್ನ ಹಾಕ್ಕೊಂಡು ಆ ಒಗ್ಗರಣೆನ ತಣ್ಣಗೆ ಮಾಡಿ ಇಟ್ಕೊಂಡು ಇವಾಗ ಅದರಲ್ಲಿ ಬದನೆಕಾಯಿನ ಹಾಕ್ತಾಯಿದ್ದೀವಿ. ಎಲ್ಲ ಬದನೆಕಾಯಿನ ಹಾಕಿಬಿಟ್ಟು ಒಗ್ಗರಣೆ ಸಮೇತ ಅದನ್ನ ಬಾಣಲಿಗೆ ಶಿಫ್ಟ್ ಮಾಡಿ ಕುದಿಯೋಕ್ಕೆ ಬಿಡ್ತಾಯಿದ್ದೀವಿ. ಅದೆಲ್ಲ ಗ್ರೇವಿ ಹಾಕಿ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಬದನೆಕಾಯಿ ಬೇಯೋವರೆಗೂ ಅದನ್ನ ಕುದಿಸ್ಬೇಕು. ನೀವು ಗ್ರೇವಿ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ನಂತರ ನಾವು ಮೊಸರು ಬುತ್ತಿನ ಕೂಡ ಮಾಡಿದ್ವಿ. ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಅನ್ನ ಮಾಡಿ ಅದನ್ನ ಆರಿ ಇಟ್ಟಿದ್ವಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಉಪ್ಪನ್ನ ಹಾಕಿ ನಾದ್ಕೊಂಡು ನಂತರ ಇಲ್ಲಿ ನಾವು ಹಾಲನ್ನ ಹಾಕ್ತಾಯಿದ್ದೀವಿ. ಬುತ್ತಿ ಮಾಡುವಾಗ ಸ್ವಲ್ಪ ಹಾಲು ಜಾಸ್ತಿ ಇರಬೇಕು, ಮೊಸರು ಕಡಿಮೆ ಇರಬೇಕು. ಆವಾಗ ಬುತ್ತಿ ಹುಳಿ ಆಗಲ್ಲ, ಆಮೇಲೆ ಜಾಸ್ತಿ ಬೇಗ ಹುಳಿ ಬರೋದು ಕೂಡ ಇಲ್ಲ. ಇವಾಗ ಸಮ್ಮರ್ ಆಗಿರೋದ್ರಿಂದ ಚೆನ್ನಾಗಿ ಹಾಲು ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನು ಕೂಡ ಹಾಕ್ತೀವಿ. ಸ್ವಲ್ಪ ಹಾಲಲ್ಲಿ ಇರುವಂಥ ಕೆನೆನ ಕೂಡ ನಾವಿಲ್ಲಿ ಬಳಸ್ತಾ ಇದ್ದೀವಿ, ಅದು ಕ್ರೀಮಿ ಟೆಕ್ಸ್ಚರ್ ಕೊಡಲಿ ಅಂತ. ನಂತರ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಆಮೇಲೆ ಒಗ್ಗರಣೆ ಮತ್ತು ಕೊತ್ತಂಬರಿನ ಹಾಕಿ ಚೆನ್ನಾಗಿ ನಾದಿ ಕಲಸಿದ್ರೆ ಬುತ್ತಿ ರೆಡಿ. ಇಲ್ಲಿ ಕೈಯಲ್ಲೇ ಕಲಸೋಕ್ಕೆ ಅಭ್ಯಾಸ ಇರೋವಂಥವ್ರು ಕೈಯಲ್ಲೇ ಕಲಿಸ್ಕೋಬೋದು. ಇಲ್ಲ ಸ್ಪೂನಲ್ಲೇ ಕಲಿಸ್ಕೋತೀವಿ ಅಂದರೆ ಚೆನ್ನಾಗಿ ಮ್ಯಾಶ್ ಮಾಡಿ ಇದನ್ನು ಸ್ಪೂನಲ್ಲಿ ಕಲಿಸ್ಬೇಕು. ಎಲ್ಲ ಕಲಸಿ ನಂತರ ಒಗ್ಗರಣೆ ಕೊಟ್ಟ ನಂತರ ಕೈಯಿಂದನೇ ಇದನ್ನು ರೌಂಡಾಗಿ ಬಾಲ್ಸ್ ಥರ ಮಾಡಿದ್ರೆ ಮೊಸರು ಬುತ್ತಿ ರೆಡಿ.
ಇದಾದಮೇಲೆ ನಾವು ಇನ್ನೊಂದು ಪಲ್ಯ ಕಾಳು ಪಲ್ಯ ಮಾಡಿದ್ವಿ. ಅದಕ್ಕೆ ನಾವು ಹಿಂದಿನ ದಿನಾನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ. ಮಡಕೆ ಕಾಳನ್ನ ನಾವು ನೆನೆ ಹಾಕಿ ಸ್ವಲ್ಪ ಮೊಳಕೆ ಬರೆಸಿದ್ವಿ. ಅದ್ರ ಜೊತೆ ಒಂದು ಸ್ವಲ್ಪ ಕಡಲೆಕಾಳನ್ನ ಕೂಡ ನೆನೆ ಹಾಕಿದ್ವಿ. ಅದಕ್ಕೆ ಬೇಸಿಕ್ಕಾಗಿ ಒಗ್ಗರಣೆ ಕೊಟ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಕಾಳನ್ನ ಹಾಕಿ ಅದರ ನಂತರ ಇಲ್ಲಿ ಬೇಕಾಗಿರೋವಂಥ ಎಲ್ಲ ಮಸಾಲ ಪುಡಿಗಳನ್ನ ಹಾಕ್ತಾಯಿದ್ದೀವಿ. ಕಾಳು ಪಲ್ಯಗೆ ಯಾವಾಗಲೂ ಮಸಾಲೆ ಕಡಿಮೆ ಇದ್ದಷ್ಟು ಅದು ರುಚಿ ಜಾಸ್ತಿ. ಹಾಗಾಗಿ ಇದನ್ನು ನಮ್ಮ ಅತ್ತೆ ಎಷ್ಟು ಸಾಧ್ಯ ಅಷ್ಟು ಸಿಂಪಲ್ಲಾಗಿಯೇ ಮಾಡಿದರು. ಇಲ್ಲಿ ನೋಡ್ಬೋದು ಅವರು ಅರಶಿನ, ಹಸಿ ಖಾರ, ಗುರಾಳ್ ಪುಡಿನ ಹಾಕಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಉದುರಿಸ್ತಾ ಇದ್ದಾರೆ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಚಿಮಿಕ್ಸಿ ಇದನ್ನು ಬೇಯಕ್ಕೆ ಬಿಟ್ಟರೆ ಮಡಕೆ ಕಾಳು ಪಲ್ಯ ರೆಡಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಮಡಕೆ ಕಾಳು ಪಲ್ಯ ಅಂದರೆ ಪಂಚಪ್ರಾಣ. ಹಾಗಾಗಿ ಎಲ್ಲ ಅವ್ರ ಫೇವ್ರೇಟೇ ಇವತ್ತು ಮಾಡಿಕೊಂಡು ತೊಗೊಂಡು ಹೋಗಿದ್ವಿ. ಓವರಾಲ್ ಆಗಿ ಫಂಕ್ಷನ್ ತುಂಬಾ ಚೆನ್ನಾಗಾಯಿತು. ನಿಮಗೆ ಈ ವಿಡಿಯೋ ನೋಡಿ ಖುಷಿ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.